ಹೇಳಿ ರಕ್ಷಿತಾ, ನಿಮ್ಮ ಬಗ್ಗೆ, ನಿಮ್ಮ ಪರಿಚಯದ ಬಗ್ಗೆ. ಸೊ ನಮಸ್ಕಾರ, ನಾನು ರಕ್ಷಿತಾ. ಸೊ ನಾನಿರೋದು ಬೆಂಗಳೂರಿನ JP ನಗರಲ್ಲಿ. ಸದ್ಯಕ್ಕೆ ನಾನು ಆ್ಯಸ್ ಅ ರಿಲೇಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಮೈ ಓನ್ ಕಂಪನಿ ಆಫ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಸೆಕ್ಟರ್. ಆ್ಯಂಡ್ ಅದ್ರ ಜೊತೆಗೆ ಮಾರ್ಕೆಟಿಂಗ್ ಫೀಲ್ಡಲ್ಲೂ ನಾನು ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ನೇಟಿವ್ ಕೊಡಗು, ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇನೆ, ಆದರೆ ಕೊಡಗು ನನ್ನ ಮೂಲತಃ ಕೊಡಗಿನಿಂದ ಬಂದಿತ್ತು. ಅಪ್ಪ ಅಮ್ಮ ಎಲ್ಲ ಇಲ್ಲಿ. ತಂದೆ ಏನ್ ಮಾಡ್ತಿದ್ರು? ಅಪ್ಪ ಆಟೋ ಡ್ರೈವರ್, ಅಮ್ಮ ಒಂದು ಆಫೀಸ್ನಲ್ಲಿ CA ಆಫೀಸ್ನಲ್ಲಿ ಕಾಫಿ ಟೀ ಮಾಡ್ತಾರೆ. ಓಕೆ. ಈಗಲೂ ಮಾಡ್ತಾರೆ. ನೀವು ಎಷ್ಟು ಜನ? ನಾನು ಒಬ್ಳೆ ಮಗಳು. ಓ ಗುಡ್ 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 ಗುಡ್. ಒಬ್ಳೆ ಮಗಳು. ನನ್ನ ಕಸಿನ್ ಇದ್ದಾರೆ, ಅಕ್ಕ. ಅಂದ್ರೆ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಇಬ್ರು ಇಲ್ಲ, ಹಾಗಾಗಿ ನನ್ನ ಜೊತೆನೆ ಬೆಳ್ಕೊಂಡ್ ಬಂದವಳು ನನ್ನ ಅಕ್ಕ. ಸೊ ಅಕ್ಕಂಗ್ ಮದುವೆ ಮಾಡಿ ಇವಾಗ ಸುಂಕದಕಟ್ಟೆಲಿ ಶಿ ಸ್ಟೇಯಿಂಗ್ ದೇರ್. ಓ ಗುಡ್ 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 ಗುಡ್. ಮತ್ತೆ ನೀವು ಸಿಂಗರ್ ಅಂತ ಹೇಳಿದ್ರಿ. ಹೌದು. ಎಷ್ಟು ಸಾಂಗ್ ಹಾಡಿದ್ದೀರಾ, ಏನ್ ಕತೆ? ಸೊ ಸಾಂಗ್ ಬಂದು ನಾನೀಗ ಆಲ್ಮೋಸ್ಟ್ ನಾನೊಂದು 5 ಹಾಡು ಹಾಡಿದ್ದೀನಿ. ಸೊ ನಿಕ್ಸನ್ ಅನ್ನೋ ಮೂವಿಗೆ 1 ಹಾಡು ಹಾಡಿದ್ದೀನಿ, ಹಾಗೆ ಅವತಾರ ಅನ್ನೋ ಮೂವಿಗೆ 4 ಹಾಡು ಹಾಡಿದ್ದೀನಿ. ಒಂದು ಚಿಕ್ಕ ಮಗು ಕ್ಯಾರೆಕ್ಟರ್ ಹಾಡನ್ನ ಸಹ ಹಾಡಿದ್ದೀನಿ, ಒಂದು ಪ್ಯಾಥೋ ಹಾಡು ಹಾಡಿದ್ದೀನಿ. ಸೊ ಆ್ಯಂಡ್ ಆಲ್ಬಮ್ ಸಾಂಗ್ಸ್ನ ಹಾಡಿದ್ದೀನಿ. ಮೋರ್ ದೆನ್ 15 ಆಲ್ಬಮ್ ಸಾಂಗ್ಸ್ ನಾನು ಹಾಡಿದ್ದೀನಿ. ಮೋರ್ ದೆನ್ 50 ಆಲ್ಬಮ್ ಸಾಂಗ್? 15. ಓಕೆ ಓಕೆ ಓಕೆ, ಫೈನ್ ಫೈನ್. ಮತ್ತೆ ಅದ್ರ ಜೊತೆಗೆ ಮತ್ತೆ ಏನ್ ಮಾಡ್ತೀರಾ? ಅದ್ರ ಜೊತೆಗೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಮೇಕಪ್ ರಾಮಕೃಷ್ಣ ಅಂತ ಮುತ್ತುರಾಜ್ ಸರ್, ಆಕ್ಚುಲಿ ನನ್ನ ಫೀಲ್ಡ್ಗೆ ತಗೊಂಬಂದವರೇ ನನ್ನ ಪ್ರಸಾದ್ ಸರ್ ಅಂತ ಒಬ್ರಿದ್ದಾರೆ. ಸೊ ಹೀಸ್ ಮೈ ಗುರು ತರ. ಅಂಡ್ ಅವರು ಮತ್ತೆ ಸೆಂದಿಲ್ ಸರ್ ಒಂದು ಆಪರ್ಚುನಿಟಿ ಕೊಟ್ಟರು. ಅಂಡ್ ಅದಾದ ನಂತರ ನನಗೆ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬಂತು. ಜೊತೆಗೆ ನನ್ನ ಕಾಲೇಜ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಈವೆಂಟ್ಸ್ ಆಗಿರ್ಬೋದು, ಓಪನ್ ಮೈಕ್ ಆಗಿರ್ಬೋದು, ಕರೋಕೇಸ್ ಆಗಿರ್ಬೋದು ಕೊಟ್ಟಿದ್ದೀನಿ, ಈವೆಂಟ್ಸ್ ಕೊಟ್ಟಿದ್ದೀನಿ. ಓಕೆ, ಈಗಲೂ ಮಾಡ್ತಾ ಇದ್ದೀರಾ? ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸಿಂಗರ್ ಅಂತ ಹೇಳಿದ್ರಿ, ಯಾರಾದ್ರೂ ಗುರುಗಳಿದ್ದಾರಾ? ಇದು ವಾಯ್ಸ್ ಓವರಿಂಗ್ ಮತ್ತೆ ವಾಯ್ಸ್ ಕೊಡೋ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಅಂತ ಹೇಳ್ತಾ ಇದ್ದೀರಾ, ಅದನ್ನ ಹೇಗೆ ಕಲ್ತ್ರಿ? ನೀವೆಲ್ಲಿ ಯಾರ ಹತ್ರ ಸಂಗೀತ ಕಲ್ತ್ರಿ? ನಿಜ ಹೇಳ್ಬೇಕಂದ್ರೆ ನಾನು ಇವತ್ತಿನವರೆಗೂ ಯಾವುದೇ ರೀತಿಯ ಸರ್ಟಿಫೈಡ್ ಸಿಂಗರ್ ಅಂತ ನಾನು ಮಾಡಿಸ್ಕೊಂಡಿಲ್ಲ ಯಾರ ಹತ್ರ. ಯಾಕಂದ್ರೆ ಕಲಿಯೋ ಏಜ್ ನನಗೆ ಮೀರ್ಬಿಟ್ಟಿತ್ತು ಆಲ್ಮೋಸ್ಟ್. ನಾನು ಕಲಿಬೇಕು ಅಂತಿದ್ದಾಗ ನನಗೆ ಅವಕಾಶಗಳೇ ಇರಲಿಲ್ಲ. ಯಾಕಂದರೆ ಮನೆಯಿಂದ ಆಗಿರಬಹುದು, ನನ್ನ ಅಪ್ಪ ಅಮ್ಮ, ನಾನು ಹೇಳ್ದಂಗೆ ಅಪ್ಪ ಆಟೋ ಡ್ರೈವರು. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಪ್ರೈವೇಟ್ ಲೈಕ್ BMTCನಲ್ಲಿ ಹಿ ವಾಸ್ ಅ ಟೈರ್ ಕಟ್ಟಿಂಗ್ ವರ್ಕ್ ಮಾಡ್ತಿದ್ರು. ಸಡನ್ನಾಗಿ ಒಂದು ಕಾಲ್ ಬರುತ್ತೆ, ಈ ಥರ ನಿಮ್ಮ ತಂದೆಗೆ ಸ್ಟ್ರೋಕ್ ಆಗಿದೆ ಅಂತ. ಸೊ ನಾವು 2016ಇಂದ ಏನು ಇವತ್ತಿನವರೆಗೂ ಒಂದು ಬ್ಯಾಕ್ ಎಂಡ್ ಪೊಸಿಷನಲ್ಲೇ ನಾವಿದ್ವಿ. ಆ್ಯಂಡ್ ಅದಾದ ನಂತರ ಅದಕ್ಕಿಂತ ಹಿಂದೆ ಆಗಿರ್ಬೋದು ನಮ್ಗೆ ಯಾವುದೇ ರೀತಿ ಅವಕಾಶ ಇರಲಿಲ್ಲ. ಸೊ ಫಿನಾನ್ಷಿಯಲಿ ಆಗಿರ್ಬೋದು ನನ್ನ ತಂದೆ ತಾಯಿ ಅಷ್ಟು ಇರಲಿಲ್ಲ, ಫಿನಾನ್ಷಿಯಲ್ ಸಿಚುವೇಶನೇ ಇರಲಿಲ್ಲ, ಅಂತ ಆಪರ್ಚುನಿಟಿನೂ ಇರಲಿಲ್ಲ. ಆ್ಯಂಡ್ ಅಂಥ ಬ್ಯಾಕ್ಗ್ರೌಂಡಲ್ಲಿ ನಾವು ಬಂದೇ ಇಲ್ಲ. ಸೊ ನನಗೆ ಸಂಗೀತ ಹೇಗೆ ಒಲಿತು ಅಂತಲೇ ಗೊತ್ತಿಲ್ಲ. ಯಾವುದೋ ಒಂದು ರೇಡಿಯೋನಲ್ಲಿ ಒಂದು ಹಾಡು ಕೇಳಬೇಕಾಗಿತ್ತು, ಆ ಹಾಡಿನ ಲಿರಿಕ್ಸ್ಗಳನ್ನು ಪೇಪರ್ನಲ್ಲಿ ಬರ್ಕೊಂಡು ಕಲಿಬೇಕಾಗಿತ್ತು. ಕಲ್ತಾದ್ಮೇಲೆ ಸ್ಕೂಲಲ್ಲಿ ಹೋಗಿ ಹಾಡಬೇಕಾಗಿತ್ತು. ಸೊ ದಿಸ್ ಇಸ್ ಮೈ ರೊಟೀನ್. ಯಾರೋ ಒಬ್ರು ಹೇಳ್ತಾರೆ, ಓಕೆ ನಿನಗೆ ವಾಯ್ಸ್ ಚೆನ್ನಾಗಿದೆ, ನೀನು ಯಾಕೆ ಬೇರೆ ಕಡೆ ಟ್ರೈ ಮಾಡಬಾರ್ದು, ಬೇರೆ ಕಡೆ ಎಲ್ಲಿ ಅಂತ ಹೋಗೋಣ. ಇನ್ನು ನನಗೆ ಅವಾಗ 12-13 ವರ್ಷ. ಅದಾದಮೇಲೆ ಒಂದು ಸ್ಕೂಲು ಕಾಲೇಜ್ ಅಂತ ಬರುವಾಗ ಒಂದು ಹುಡುಗಿ, ಶಿ ವಾಸ್ ಅ ವೆರಿ ವೆಲ್ ಟ್ರೈನ್ಡ್ ಸಿಂಗರ್. ಸೊ ಅವ್ರ ಟೀಮಿಗೆ ನಾನು ಹಾಡಬೇಕು ಅಂತ ನಾನು ಪ್ಲಾನ್ ಮಾಡ್ತೀನಿ. ಐ ಸ್ಟಿಲ್ ರಿಮೆಂಬರ್ ದ ಸಾಂಗ್, 1000 ದಳ ಕಮಲಿ ನೀವು ಭಾರತಿ ಅಂತ. ಒಂಚೂರು ಹಾಡಿ ನೋಡೋಣ, ಬಂದ್ರೆ ನೆನಪಿದೆ. ಅದು ಮರೆಯಕ್ಕಾಗತ್ತಾ ಹಾಡನ್ನ? 1000 ದಳ ಕಮಲಿ ನೀಯೋ ಭಾರತಿ, ತಾಯಿ ನಿನಗೆ ಇದಿಗೋ ನಮ್ಮ ಜೀವದಾರತಿ. ಈ ಥರ ಒಂದು ತುಂಬ ಎಮೋಷ್ನಲ್ ಆಗಿ ಆಗಿನ ಟೈಮ್ಗೆ ಆ ಹಾಡು ಅಂತಂದರೆ ಇಡೀ ನಮ್ಮ ಪ್ರಿನ್ಸಿಪಲ್ ವರೆಗೂ ಅಷ್ಟೊಂದು ಏನದು ಹೆಂಗೆ ಹೇಳ್ತಾರೆ ಅದನ್ನು, ತುಂಬ ಖುಷಿ ಕೊಡುವಂಥ ಒಂದು ಹಾಡಾಗಿತ್ತು ಅದು. ಸೊ ಆ ಹಾಡು ಹಾಡೋದಕ್ಕೆ ಅಂತಾನೆ ನಾನು ನನ್ನ ಟೀಮಿಗೆ ಜಾಯಿನ್ ಮಾಡಿಸ್ಕೊಳ್ಳಿ ಅಂತ ಕೇಳಿದ್ದೆ. ಅವ್ರು ಎತ್ಕೊಂಡು, ನೋಡಮ್ಮ, ಅದು ಅವ್ರು ಹೇಳಿ ಸ್ಟೈಲ್ ನೋಡಬೇಕಾಗಿತ್ತು. ನೋಡಮ್ಮ, ಅದು ನನ್ನ ಮುಖ ಕೂಡ ಅವ್ರು ನೋಡಿಲ್ಲ. ಆ ಹುಡುಗಿ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಹರ್ ನೇಮ್, ಬಟ್ ಅವ್ರು ಹೇಳಿದ್ದು ಸ್ಟೈಲ್ ಹೇಗಿತ್ತಂದ್ರೆ, ನೋಡಮ್ಮ, ನೀನೀಗ ಹಾಡೆಲ್ಲ ಕಲಿಬೇಕು ಅಂತಂದ್ರೆ ಅದಕ್ಕೆ ರಾಗ, ತಾಳ, ಭಾವ ಎಲ್ಲನೂ ಬರಬೇಕು. ನಿನಗೇನು ಬರಲ್ವಲ್ಲ, ನೀನು ಹೇಗೆ ಹಾಡ್ತೀಯ ಅಂತ. ನೋಡಜ್ಜಿ, ನನಗೆ ಹಂಗೆ ಹೇಳ್ಬಿಟ್ಲಲ್ಲ, ನಾನು ಹೆಂಗೆ ಹೇಳ್ಕೊಳ್ಳಿ ಇವಾಗ ಇನ್ನೊಬ್ರ ಹತ್ರ. ಆ ಒಂದು ಫೀಲ್ನಲ್ಲಿ
ಈ ಇನ್ಸಿಡೆಂಟ್ ಆಗಿ ನನಗೆ ತುಂಬ ಹರ್ಟ್ ಆಯಿತು. ಹೆಂಗೆ ಹರ್ಟ್ ಆಯಿತು ಅಂತಂದರೆ ಅವತ್ತು ನೈಟು ಆಲ್ಮೋಸ್ಟ್ ನನಗೆ ತುಂಬ ತಲೆಗೆ ಬಂದ್ಬಿಡ್ತು. ಅವರು ಆಲ್ಮೋಸ್ಟ್ ನಮ್ಮ ಥರ ಸಿಚುವೇಶನಲ್ಲಿ ಇರೋರೆ, ಬಟ್ ಅವ್ರ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ ಅವ್ರ ಸಿಂಗಿಂಗೆಲ್ಲನೂ. ನನ್ನ ಪೇರೆಂಟ್ಸ್ ನನಗೆ ಯಾಕೆ ಸಪೋರ್ಟ್ ಮಾಡಲ್ಲ? ಆಬ್ವಿಯಸ್ಲಿ ನಾನು ಹಾಡಿರೋರು ಕಿವಿ ಮುಚ್ಕೊತಿದ್ರು ಆ ಸಮಯದಲ್ಲಿ. ಸೊ ಇಷ್ಟು ತಲೆಯಲ್ಲಿ ಇಟ್ಕೊಂಡು ನಾನು ಡಿಸೈಡ್ ಮಾಡಿದೆ, ನನ್ನ ಸ್ಕೂಲಲ್ಲಿ ನನ್ನ ಕ್ಲಾಸ್ನಲ್ಲಿ ಯಾರ್ಯಾರು ಹಾಡೋದಿಲ್ವೋ ಅಂಥವ್ರನ್ನೇ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸಾಂಗ್ ಮಾಡೋಣ ಅಂತ. ನೀವು ಈ ಹಾಡು ಕೇಳಿರ್ತೀರಾ, ಸೋಮಲಿಂಗನ ಗುಡಿ ಮ್ಯಾಲೆ ಬಂಗಾರ ಚಡಿ ಮ್ಯಾಲೆ ಬಂಗಾರ ಚಡಿಯ. ಈ ಒಂದು ಹಾಡು ಥ್ಯಾಂಕ್ ಯು. ಸೊ ಈ ಒಂದು ಜನಪದ ಹಾಡನ್ನ ನನ್ನ ಟೀಮ್ ಅವ್ರ ಜೊತೆನೆ ಹಾಡಿಸ್ಬೇಕು ಅಂತ ನನ್ನ ಕ್ಲೋಸ್ ಫ್ರೆಂಡ್ಸ್ ಇನ್ನೊಂದು ಗ್ಯಾಂಗ್ ಮಾಡ್ಕೊಂಡು ಅವರು A1 ಟೀಮು, ಹೌದು. ಸೊ ಆ ಟೀಮ್ ಅವ್ರ ಜೊತೆ ನಾವು ಕಾಂಪೀಟ್ ಮಾಡಿದ್ವಿ. ಅವತ್ತು ಎಲ್ಲ ಆಲ್ಮೋಸ್ಟ್ ಇಡೀ ಸ್ಕೂಲಲ್ಲೇ ಅನ್ಸಿ, ಅವಾಗ ಈ ತರ ಫೋನು, ರೀಲ್ಸು, ಡ್ಯಾನ್ಸ್ ಅವೆಲ್ಲ ಏನೂ ಇರಲಿಲ್ಲ, ಗೊತ್ತಲ್ಲ. 2015 ಏನೂ ಇರಲಿಲ್ಲ ಆ ಸಮಯದಲ್ಲಿ. ಈ ಸ್ಕೂಲ್ನಲ್ಲಿ ಕಾಂಪಿಟೇಷನ್ ಆಗುವಾಗ ಅದೇ ತರ ಹಾಡುಗಳು ಪಾರ್ಟಿಸಿಪೇಟ್ ಮಾಡೋದಕ್ಕೆ 30+ ಗ್ರೂಪ್ಸ್ ಇತ್ತು. ಆ 30+ ಗ್ರೂಪ್ಸ್ ಅಲ್ಲಿ ನನಗೆ 4th ಪ್ರೈಸ್ ಬಂತು. ಯಾರು ಸಾವಿರ ದಳ ಕಮಲಿನಿ ಹಾಡಿದ್ರೆ ಅವ್ರಿಗೆ 3rd ಪ್ರೈಸ್ ಬಂತು. ಸೊ ಆಲ್ಮೋಸ್ಟ್ ಪಕ್ಕಕ್ಕೆ ಬಂದ್ಬಿಟ್ವಿ. ಅವಾಗ ನನ್ನ ಒಂದು ಖುಷಿನ ತಡ್ಕೊಳಕ್ಕೆ ಆಗಿಲ್ಲ. ಹಂಗೆ ಪ್ರೈಸು ಬರ್ಲಿಲ್ಲ ಹಂಗಿದ್ರು ಅದು ಬೇರೆ ತರ ಇರ್ತಿತ್ತು ಫೀಲ್, ಬಟ್ ಬಂದಿದ್ದಕ್ಕೆ ಇನ್ನೊಂಥರ ಎಕ್ಸ್ಟ್ರೀಮ್ಲಿ ಫೀಲ್ ಆಗುತ್ತೆ. ಅದು ಎಂತವ್ರು ನಮ್ ಜೊತೆ ಹಾಡೋರು ಇಲ್ಲ. ಒಂದು ಅವ್ರಿಗೆ ಕನ್ನಡ ಬರಲ್ಲ, ಇನ್ನೊಬ್ರಿಗೆ ಪ್ರೊನೌನ್ಸಿಯೇಷನ್ ಬರಲ್ಲ, ಇನ್ನೊಬ್ರು ತಮಿಳವರು. ಇಷ್ಟು ಒಂದು ಬ್ರೋಕನ್ ಪೀಸ್ನ ತಗೊಂಡು ಬಂದು ಒಂದು ಕಡೆ ಅಂಟಿಸೋದು ಇದೆಯಲ್ಲ, ದಟ್ ಈಸ್ ಚಾಲೆಂಜಿಂಗ್ ಜಾಬ್. ಬಟ್ ಅಟ್ ದ ಟೈಮ್ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ, ಒಂದು ಆರ್ಗನೈಸೇಷನ್ಗೆ ನಾನು ಒಂದು ಹೆಡ್ ಆಗ್ತೀನಿ, ಒಂದು ಟೀಮ್ನ ಕೂಡ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ. ಆ ಟೈಮ್ಗೂ ನನಗೆ ಅರಿವಿರಲಿಲ್ಲ. ಆ್ಯಂಡ್ ಇವಾಗ ನಾವೇನೊಂದು ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ನಾವು ನಂಬಕ್ಕೆ ಆಗ್ತಾ ಇಲ್ಲ. ಆ ಥರ ಒಂದು ಜರ್ನಿಯನ್ನು ಹೊಂದಿದ್ದೆ ಮ್ಯೂಸಿಕ್ ಫೀಲ್ಡಲ್ಲಿ. ಆ್ಯಂಡ್ ಅದಾದ ನಂತರ ಹೀಗೆ ಕೆಲವರ ಆಪರ್ಚುನಿಟೀಸ್ ಎಲ್ಲ ಬಂತು. ಕಾಲೇಜಲ್ಲಿ ನಗುವನಯನ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ. ಆ ಒಂದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗೋಗಿತ್ತು. ನಮ್ಮ ಇಡೀ ಒಬ್ಬರು ಲಕ್ಷ್ಮಣ್ ಸರ್ ಅಂತ ಇದ್ದಾರೆ, ನಮ್ಮ ಬೈಫರ್ಕೇಟೆಡ್ PU ಕಾಲೇಜ್. ನಾನು ಓದಿದ್ದು ವಿಜಯ ಬೈಫರ್ಕೇಟೆಡ್ PU ಕಾಲೇಜು, ಸ್ಕೂಲ್ ಅಲ್ಲೇನೆ ವಿಜಯ ಹೈಸ್ಕೂಲ್. ಇಲ್ಲ, ಸ್ಕೂಲು ಬಂದು ನಾರ್ಮಲ್ ಡೇಸು, ಅಂಡ್ ವಿಜಯ ಬೈಫರ್ಕೇಟೆಡ್ ಬಂದು ಮಾರ್ನಿಂಗ್ ಟೈಮು, ವಿಜಯ ಈವ್ನಿಂಗ್ ಕಾಲೇಜ್ನಲ್ಲಿ ನಾನು ಓದಿದ್ದು. ಅಂದ್ರೆ ಬೆಳಗ್ಗೆ ಜಾಬ್ ಮಾಡ್ಕೊಂಡು ಸಾಯಂಕಾಲ? ಹೌದು. ಸೊ ನಾನು ಮಾರ್ನಿಂಗ್ ಜಾಬ್ ಮಾಡ್ತಾ ಇದ್ದೆ, ಬ್ರೈಟೆಕ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂತ. ದಟ್ ವಾಸ್ ಮೈ ಫಸ್ಟ್ ಕಂಪನಿ. ಸೊ ಆ ಕಂಪ್ನಿನಲ್ಲಿ ಇಂಡಸ್ಟ್ರಿಯಲ್ ಆಟೋಮೇಷನ್ ಸೆಕ್ಟರ್ಸ್. ನಾವು ಓದ್ತಾ ಇರೋದು BCom, ಮಾಡೋದು ಕೆಲಸ ಇಂಜಿನಿಯರಿಂಗ್ ವರ್ಕ್. ಚಾಲೆಂಜಸ್ ಹೆಂಗಿತ್ತು ಅಂತಂದ್ರೆ, ಒಂದು ವರ್ಷ ನಾನು ಕಲಿಯೋದ್ರಲ್ಲೇ ಆಗೋಯ್ತು ಆಲ್ಮೋಸ್ಟ್. ವಾಟ್ ಈಸ್ ಬ್ರ್ಯಾಂಡ್ಸ್, ಪ್ರಾಡಕ್ಟ್ಸ್ ಅಂದ್ರೆ ಏನು, ಸೆಲ್ಲರ್ಸ್ ಯಾರು, ವೆಂಡರ್ಸ್ ಯಾರು, ಇಷ್ಟು ಪ್ರಾಸೆಸ್ನ ತಿಳ್ಕೊಳ್ಳೋದಕ್ಕೆ ನನಗೊಂದು ವರ್ಷ ಬೇಕಾಯಿತು. ಅದಾದ ನಂತರ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಕೋವಿಡ್ ಸಮಯದಲ್ಲಂತೂ ಈ ಕಡೆ ಮನೆಯಲ್ಲಿ ಇನ್ಕಮ್ ಇಲ್ಲ, ಈ ಕಡೆ ನನಗೆ ಜಾಬ್ ಇಲ್ಲ. ಜಾಬ್ ಇದ್ರೂ ಸಹ ಲೈಕ್ ಬರೋದು ಹಾಫ್ ಸ್ಯಾಲ್ರಿ ಎಲ್ಲಾರ್ಗು. ಆಸ್ ಯು ನೋ, ವಿ ಆಲ್ ಗೆಟ್ ಆಲ್ಮೋಸ್ಟ್ 10,000 ಬರೋದೋ ಜಾಗದಲ್ಲಿ 5,000 ಬರ್ತಿತ್ತು. ತುಂಬಾ ಕಷ್ಟ ಆಯ್ತು. ಹೌದು. ಆ ಸಮಯದಲ್ಲೂ ಕೂಡ ಹೆಂಗೋ ಫ್ಯಾಮಿಲಿ ಮೇಂಟೈನ್ ಆಯ್ತು. ಅಂಡ್ ಅದಾದ ನಂತರ ಐ ಸ್ಟಾರ್ಟೆಡ್ ಡಿಸೈಡಿಂಗ್, ಓಕೆ ನಾನು ಇನ್ನೂ ಏನೋ ಕಲಿಬೇಕು, ನಾನು ಕಲ್ತ್ರೆ ಏನೋ ಒಂದು ಹೆಲ್ಪ್ ಆಗುತ್ತೆ, ನನ್ನ ಫ್ಯಾಮ್ಲಿಗೂ ಹೆಲ್ಪ್ ಆಗುತ್ತೆ, ನನ್ನ ಕರಿಯರ್ನ ನಾನು ಹೆಂಗೋ ಬಿಲ್ಡ್ ಮಾಡ್ಕೋಬೇಕು ಅಂತ. ಸೊ ಆಲ್ಮೋಸ್ಟ್ ಒಂದು ಸ್ಟೇಜ್ ಬರುತ್ತೆ ಎಲ್ಲ ಹೆಣ್ಮಕ್ಳಿಗೆ, ನಾವು ಮದುವೆ ಮಾಡ್ಕೊಂಡು ಒಂದು ಮನೆಗೆ ಹೋಗಬೇಕು ಅಂತ ಎಲ್ಲ ಅಪ್ಪ ಅಮ್ಮಂದಿರು ತುಂಬ ಆಸೆ ಪಡ್ತಾರೆ. ನಾನು ಇವತ್ತವರೆಗೂ ಆಲ್ಮೋಸ್ಟ್ ಒಂದು 100 ಜನ ಹುಡುಗರು ರಿಜೆಕ್ಟ್ ಮಾಡಿರ್ತೀನಿ ಮದುವೆದು, ಜಸ್ಟ್ ಬಿಕಾಸ್ ಆಫ್ ನನ್ನ ಕರಿಯರಲ್ಲಿ ನಾನೇನೋ ಒಂದು ಡೆವಲಪ್ಮೆಂಟ್ ತೊಗೊಂಬರ್ಬೇಕು ಅಂತ. ಈ ಒಂದು ಪ್ರಾಸೆಸ್ನ ದಾಟೋದಕ್ಕೆ ಒಂದು ಸರ್ಕಸ್ ಮಾಡೋದಿದೆ ಅಲ್ವಾ, ಇದು ತುಂಬ ಹಾರ್ಡೆಸ್ಟ್ ಡಿಸಿಷನ್ ಆಫ್ ಎವ್ರಿ ಗರ್ಲ್ಸ್ ಲೈಫ್. ಆ್ಯಂಡ್ ಪೇರೆಂಟ್ಸ್ನ ಎದುರಾಕೊಳ್ಳೋದು ಮೊದಲು ಎಲ್ಲ ಥರ ಒಂದು ಫೈರ್ ಬರುತ್ತೆ, ಒಂದು ಬ್ಯಾಕ್ ಫೈರ್ ಆಗುತ್ತೆ. ನಮ್ಮಮ್ಮ ಬಂದು ಅಳ್ತಾರೆ, ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ನಾನು ಹೋಗ್ಬಿಡ್ತೀನಿ, ನನಗೆ ಇವಾಗಲೇ ವಯಸ್ಸಾಗ್ಬಿಟ್ಟಿದೆ, ನಿನ್ನ ಯಾರೋ ಒಬ್ರ ಕೈಗೆ ನಾನು ಕೊಟ್ಟು ಹೋಗಬೇಕು, ಆ ಥರ ಎಲ್ಲ ಬರುತ್ತೆ. ಬಟ್ ಆ ಪಾಯಿಂಟಲ್ಲಿ ನನಗನ್ಸುತ್ತೆ, ಇನ್ನೊಬ್ರು ಯಾರೋ ಬಂದು ನನ್ನ ನೋಡ್ಕೊಳ್ಳೋದಕ್ಕೆ ನಾನು ಯಾಕೆ ಹುಟ್ಟಬೇಕಾಗಿತ್ತು, ಹುಟ್ಟದೇ ಇರ್ಬೋದಾಗಿತ್ತಲ್ಲ. ಈಗೆಲ್ಲ ಹೆಣ್ಮಕ್ಳು ಅಂದಿದ ತಕ್ಷಣ ಮದುವೆ ಮಾಡ್ಕೊಂಡೋಗಿ ಸೆಟ್ಲ್ ಆಗಲೇಬೇಕು ಅಂತೇನಿಲ್ವಲ್ಲ. ನನ್ನ ಕರಿಯರ್ನ ನಾನು ಬಿಲ್ಡ್ ಆಯಿತು ಅಂತಂದ್ರೆ ಏನು ಮಾಡ್ಬೋದಲ್ವ. ಹಾಗಾಗಿ ಎಲ್ಲ ಫೀಲ್ಡಲ್ಲೂ ಒಂದೊಂದು ಕಾಲಿಟ್ಟೆ.